ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಅದ್ಭುತ ನಟನೆಯ ಮೂಲಕ ಹಲವು ಸಿನಿಮಾಗಳಲ್ಲಿ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಿದಂತಹ ಪಾವನಗೌಡ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇದ್ದಕ್ಕಿದ್ದಂತೆ ಯಾಕೋ ಅವರು ಇಷ್ಟು ದಿನ ಕಾಣೆಯಾಗಿದ್ದರು, ಈಗ ಯಾಕೋ ಅಜ್ಞಾತವಾಸಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ನಾನು ಕೇಳ್ತಾ ಹೋಗ್ತೀನಿ. ನಮಸ್ತೆ ಪಾವನ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದೆ, ನೀವು? ನಾನು ಸೂಪರ್ ಆಗಿದ್ದೀನಿ. ಇಷ್ಟು ಚೆನ್ನಾಗಿದ್ದೀರಾ, ಏನಕ್ಕೆ ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದೀರಾ ಅಂತ? ಇಲ್ಲ, ಅದು ಕರೆಕ್ಷನ್ ಮಾಡಬೇಕು. ಅಜ್ಞಾತವಾಸದಿಂದ ಬರ್ತಾ ಇರೋದು, ನಾವು ಹೋಗ್ತಾ ಇಲ್ಲ. ಅಂದರೆ ಅಜ್ಞಾತವಾಸದಿಂದ ಮುಗಿಸ್ಕೊಂಡು ಬರ್ತಿದ್ದೀರಾ ಅಂತ, ಡೈರೆಕ್ಟ್ ಥಿಯೇಟ್ರಿಗೆ ಬರ್ತಿದ್ದೀರಾ? ಎಸ್, ಎಕ್ಸಾಕ್ಟ್ಲಿ ಅಲ್ವಾ. 11ಕ್ಕೆ ನಾವು ಬಿಡುಗಡೆ ಆಗ್ತಿದೆ ನಮ್ಗೆ ಎಲ್ರಿಗೂ. ಇಷ್ಟು ವರ್ಷ ಅಜ್ಞಾತವಾಸದಲ್ಲಿದ್ವಿ ನಾವು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿನಿಮಾದಲ್ಲಿ ಒಂದು ವಿಭಿನ್ನವಾದಂಥ ಕ್ಯಾರೆಕ್ಟರ್ ಮಾಡಿದ್ರ, ಪಾತ್ರದ ಹೆಸರೇನು, ಹಾಗೆ ಪಾತ್ರದ ಬಗ್ಗೆ ಹೇಳೋದಾದರೆ? ಅಜ್ಞಾತವಾಸಿ ಸಿನಿಮಾದಲ್ಲಿ ನಾನು ಪಂಕಜ ಅನ್ನೋ ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಪಂಕಜ ಇಸ್ ಸ್ವಲ್ಪ ಇಂಟ್ರೋವರ್ಟ್. ಅವಳಾಯಿತು, ಅವಳ ಪ್ರಪಂಚ ಆಯಿತು, ಅವಳ ವರ್ಲ್ಡಲ್ಲಿ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಕಂಫರ್ಟಬಲ್ ಆಗಿರೋವಂಥ ಒಬ್ಬಳು ಹುಡುಗಿ. ಪಾವನಾಗಿನ್ನ ಸ್ವಲ್ಪ ಕಲ್ಚರಲ್ಲಿ ತುಂಬ ಡಿಫ್ರೆಂಟ್ ಇನ್ಫ್ಲೂಯೆನ್ಸ್ ಇರೋವಂಥ ಒಂದು ಹುಡುಗಿ. ಸೊ ಈ ಸಿನಿಮಾದಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಬೇರೆ ಫ್ರೇಮ್ ವರ್ಕೇ ಇತ್ತು ನಮ್ಮೆಲ್ರಿಗೂ ಕೆಲಸ ಮಾಡೋದಕ್ಕೆ. ಒಂದು ಅನ್ಹೀಲ್ಡ್ ರೊಮ್ಯಾಂಟಿಕ್ ಸ್ಟೋರಿ ನೋಡ್ತೀರಾ ಪಂಕಜ ಅದು ಈ ಸಿನಿಮಾದಲ್ಲಿ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ಸು ಮತ್ತು ಕ್ಯಾರೆಕ್ಟರ್ ಫಿಲಾಸಫಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪಾತ್ರಕ್ಕೂ ಅದರದ್ದು ಕ್ಯಾರೆಕ್ಟರ್ ಆರ್ಕ್ ಇದೆ. ಯೂಶ್ವಲಿ 1-2 ಪಾತ್ರಕ್ಕಿರುತ್ತೆ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಂತ, ಬಟ್ ಇಡೀ ಸಿನಿಮಾದಲ್ಲಿ ಎಲ್ಲ ಪಾತ್ರಕ್ಕೂ ಇರೋದು ತುಂಬಾ ಇಂಟ್ರೆಸ್ಟಿಂಗ್. ಆ್ಯಂಡ್ ಈ ಸಿನಿಮಾದಲ್ಲಿ ಅರಿಷಡ್ ವರ್ಗಗಳ ಬಗ್ಗೆ ಮಾತಾಡ್ತೀವಿ. ನೀವು ಇದು ಸಿನಿಮಾ ಅಂತ ಅಂದ್ಕೊಂಡು ಮನೆಗೆ ಹೋದರೆ ನಾಳೆ ಬೆಳಗ್ಗೆ ಅದೆಲ್ಲ ಆ್ಯಕ್ಚುಲಿ ಇದು ಅಂತ ಬೆಳಗ್ಗೆ ಇನ್ನೊಂದೇನೋ ಅನಿಸಿರುತ್ತೆ. ಎಷ್ಟು ಸಲ ನೋಡ್ತೀರಾ ಅಷ್ಟು ಸಲ ಹೊಸ ಹೊಸ ರೀತಿಯಲ್ಲಿ ತೆರ್ಕೊಳ್ಳೋ ಅಂಥ ಒಂದು ಸಿನಿಮಾ ಅಜ್ಞಾತವಾಸಿ. ಪಂಕಜ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದೇ ಹುಡುಗರ ಸಿನಿಮಾದ ಪಂಕಜ ಸಾಂಗ್. ಸೊ ನೀವು ಈ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿಗೆ ಹೆಜ್ಜೆ ಹಾಕಿದ್ದೀರಾ ಅಂತ? ಈ ಸಿನಿಮಾ ಹೆಜ್ಜೆ ಹಾಕೋ ಸಿನಿಮಾ ಎಲ್ಲ ಇದು, ಹೆಜ್ಜೆ ಹಾಕ್ಸೋ ಸಿನಿಮಾ ಎಲ್ರಿಗೂ. ಪಂಕಜ, ಆ ಪಂಕಜ ಈ ಪಂಕಜ ತುಂಬಾ ಕಾಂಟ್ರಾಸ್ಟ್. ಬಿಡಿ, ಕಂಪೇರೇ ಮಾಡಿಬಿಡಿ. ಪ್ರಶ್ನೆ ಅದೇ ತಾನೇ ಇದ್ದಿದ್ದು. ನನಗಿದ್ರಲ್ಲಿ ಒಂದು ಸೋಲೋ ಸಾಂಗ್ ಇದೆ. ಐ ಆಮ್ ವೆರಿ ಲಕ್ಕಿ. ಚರಣ್ ರಾಜ್ ಅವ್ರ ಜೊತೆ ಒಂದು ಸೋಲೋ ಸಾಂಗ್ ಮಾಡಿದ್ದೀನಿ, ನಗುವಿನ ನೀಸರ ನೀನಾಗಿರುವೆ ಅಂತ. ತುಂಬಾ ಪೊಯೆಟಿಕ್ಕಾಗಿ ಮಾಡಿದ್ದಾರೆ. ತುಂಬ ಇಂಟಾಕ್ಸಿಕೇಟಿಂಗ್ ಆಗಿದೆ ಹಾಡು. ಎಲ್ಲರನ್ನೂ ಒಂದು ಮಾಯಾಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಆ ಹಾಡು ಕೇಳ್ತಾ ಇದ್ರೆ. ಸುನಿಧಿ ಅವರು ತುಂಬ ಬ್ಯೂಟಿಫುಲ್ಲಾಗಿ ಹಾಡಿದ್ದಾರೆ. ನಮ್ಮ ಕನ್ನಡದಲ್ಲೇ ಇಷ್ಟೊಂದು ಏನೋ ಆ ಹಾಡನ್ನು ಹಾಡೋದು ಅಷ್ಟೇ ಅಲ್ಲದೆ ಅಷ್ಟು ಡೀಪಾಗಿ ಅವರು ಹೋಗ್ಬಿಟ್ಟಿದ್ದಾರೆ ಹಾಡನ್ನ ಹಾಡ್ತಾ. ಸೊ ನನಗೆ ತುಂಬಾ ಇಷ್ಟ ಆದಂಥ ಒಂದು ಹಾಡು. ಈ ಸಿನಿಮಾದಲ್ಲಿ ತುಂಬ ಡಿಫ್ರೆಂಟ್ ಫ್ಲೇವರ್ಸ್ಗಳಲ್ಲಿ ನಿಮಗೆ ಹಾಡುಗಳು ಕೊಟ್ಟಿದ್ದಾರೆ. ನಾನು ನೋಡಿದಾಗಿಂದನೂ ಕೂಡ ಒಂದು 4-5 ವರ್ಷಗಳಾಗಿರ್ಬೋದು ಮೇ ಬಿ ನಾನು ನಿಮ್ಮನ್ನು ಮೀಟ್ ಆಗಿ. ಅವಾಗಿಂದನೂ ಸಹ ಆವಾಗ ಹೆಂಗೆ ನೋಡಿದ್ನೋ ಈಗಲೂ ಹಾಗೆ ಇದ್ದೀರಾ. ನಿಮ್ಮ ಬ್ಯೂಟಿ ಸೀಕ್ರೆಟ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ? ಡಿಸೈಡ್ ಮಾಡೇ ಆ್ಯಕ್ಟ್ರೆಸ್ ಆಗಬೇಕು ಅಂತ ಬಂದಮೇಲೆ ನಮ್ಮ ಎವ್ರಿ ಡೇ ಟು ಡೇ ರುಟೀನ್ ಈಸ್ ಆಲ್ ಅಬೌಟ್ ಟೇಕಿಂಗ್ ಕೇರ್ ಆಫ್ ಯು ಅಲ್ವಾ. ನನ್ನನ್ನು ನೋಡ್ಕೊಳ್ಳೋದೇ ನನ್ನ ಲೈಫ್ ಸ್ಟೈಲ್. ಸೊ ಐ ವರ್ಕೌಟ್. ನಾನು ವರ್ಕೌಟ್ಗೆ ಹೋಗ್ತೀನಿ, ಯೋಗ ಮಾಡ್ತೀನಿ. ಐ ಲುಕ್ ಇನ್ ಟು ಇಟ್, ನಾನು ಹೇಗಿದ್ದೀನಿ, ಹೇಗೆ ಮಾಡ್ತಿದ್ದೀನಿ. ಸೊ ಐ ಥಿಂಕ್ ಇಫ್ ಯು ಟೇಕ್ ಕೇರ್ ಆಫ್ ಯುವರ್ ಡಯಟ್ ಆ್ಯಂಡ್ ವರ್ಕೌಟ್, ಎವ್ರಿಥಿಂಗ್ ಈಸ್ ಸಾರ್ಟೆಡ್. ಎಕ್ಸ್ಟ್ರಾ ಸ್ಪೆಷಲಾಗಿ ಏನೋ ಒಂದು ಸ್ಕಿನ್ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಈ ಸ್ವೆಟ್ ಔಟ್, ನೀನು ಏನು ತಿಂತೀಯ ಟಾಕ್ಸಿಕ್ ಎಲ್ಲ ಹೊರಗೆ ಹಾಕ್ತಿದ್ರೆ ಎಲ್ಲವೂ ಬೇರೆದೆಲ್ಲವೂ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದು ಡಿಸಿಪ್ಲಿನ್ ಬೇಕು ಲೈಫಲ್ಲಿ. ಐ ಆಮ್ ಟ್ರೈಂಗ್ ಟು ಬ್ಯಾಲೆನ್ಸ್. ಎಷ್ಟು ಗಂಟೆ ವರ್ಕೌಟ್ ಮಾಡ್ತೀರಾ? ಆ್ಯಂಡ್ ನಿಮ್ಮ ಡಯಟ್ ಪ್ಲಾನ್, ಬಿಕಾಸ್ ಯಾಕಂತಂದ್ರೆ ಆಯಿಲ್ ಐಟಮ್ ಎಲ್ಲ ತಿನ್ನಬೇಕು ಅಂತಂದಾಗೆಲ್ಲನೂ ಸಹ ಪಿಂಪಲ್ಸ್ ಬರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಭಯ ಆಗುತ್ತೆ. ಬಿಕಾಸ್ ಒಂದು ಪಾತ್ರದಲ್ಲಿ ನಾವು ಒಬ್ಬ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡ್ತಿದ್ದೀವಿ ಅಂತಂದರೆ ಅವ್ರು ಅದೇ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರೈಸೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವು ಯಾವ ರೀತಿ ಫುಡ್ ಲೀಸ್ಟ್ ಹೆಂಗಿರುತ್ತೆ ನಿಮ್ಮ ಡಯಟ್ ಲೀಸ್ಟು ಅಂತ? ನಾರ್ಮಲ್ ಡೇಸ್ ನಾನು ಶೂಟ್ ಮಾಡ್ತಿಲ್ಲ ಅಂದರೆ ತುಂಬ ನಾರ್ಮಲ್ ರೆಗ್ಯುಲರ್ ಡಯಟೇ ಇರುತ್ತೆ. ನಾನು ವರ್ಕೌಟ್ ಮಾಡ್ತೀನಿ ಟು ಲುಕ್ ಫಿಟ್ ಆ್ಯಂಡ್ ಆಲ್ಸೋ ಟು ರಿಮೂವ್ ಆಲ್ ದ ಟಾಕ್ಸಿಕ್ಸ್, ಸ್ವೆಟ್ ಔಟ್ ಆಗೋದಕ್ಕೆ. ಬಟ್ ಐ ಈಟ್ ಎವ್ರಿಥಿಂಗ್. ನಾನು ಇದನ್ನು ಸ್ಪೆಷಲ್ ಡಯಟ್ ಚಾರ್ಟೆಲ್ಲ ಏನೂ ಇಲ್ಲ. ರಾಗಿ ಮುದ್ದೆ, ಉಪ್ಸಾರು ಮತ್ತು ಚಿಕನ್ ಸಾರು. ಸೊ ವೆರಿ ನಾರ್ಮಲ್. ನಮ್ಮದು ಸೌತ್ ಇಂಡಿಯನ್, ನಮ್ಮ ಗೌಡ್ರ ಊಟ ಏನಿದೆ ಅದನ್ನೇ ನಾನು ನಾರ್ಮಲ್ ಊಟ ಮಾಡೋದು. ಬೇರೆ ಏನೇನೋ ಪ್ಲ್ಯಾನ್ಸ್ ಇಲ್ಲ. ಬಟ್ ಆಯಿಲ್ ತಿನ್ನಬೇಕಾದ್ರೆ ಕೇರ್ಫುಲ್ಲಾಗಿ ತಿಂತೀವಿ, ಟೈಮಿಂಗ್ಸ್ ನೋಡ್ಕೊಂಡು ತಿಂತೀವಿ. ಮಧ್ಯಾಹ್ನ, ಬೆಳಗ್ಗೆ, ಸಂಜೆ ಏನೇನು ತಿನ್ನಬೇಕು
ಆಯಿಲ್ ಜಾಸ್ತಿ ಇದ್ದರೆ ಸ್ವಲ್ಪ ಅದನ್ನು ಟಿಶ್ಯೂ ಹಾಕಿ ತೆಗೆದು ತಿಂತೀವಿ. ನಮ್ಮನೆ ಬೈತಾರೆ, ನಿಂಗೆ ಬಜ್ಜಿ ಮಾಡಿಕೊಟ್ರೆ ನೀನು ಅದನ್ನು ವಡೆ ಮಾಡ್ಕೊಂಡು ತಿಂತೀಯ ಅದನ್ನು ಅಂತ. ಆ ಥರ ಆಯಿಲೆಲ್ಲ ತೆಗೆದು ತಿನ್ನೋದಲ್ವ ಅದಕ್ಕೆ. ಸೊ ಆ ಥರ ಅಂದರೆ ಜಸ್ಟ್ ಬೀಯಿಂಗ್ ಕೇರ್ಫುಲ್ ವಿತ್ ವಾಟ್ ಯು ಡೂಯಿಂಗ್, ಜಸ್ಟ್ ವಾಚಿಂಗ್ ಔಟ್. ನಾನು ಏನು ತಿಂತಿದ್ದೀನಿ, ಏನಕ್ಕೆ ತಿಂತೀನಿ, ಎಷ್ಟು ತಿಂತಿದ್ದೀನಿ ಅಂತ. ಶೂಟ್ ಶುರುವಾದರೆ ಏನೂ ತಿನ್ನಲ್ಲ, ಅವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ತೀನಿ. ಶೂಟ್ ಇಲ್ಲ ಅಂದರೆ ಆರಾಮಾಗಿ ಎಲ್ಲ ತಿಂತೀನಿ. ಹಾಗಾದರೆ ನಿನ್ನೆ ಭರ್ಜರಿ ಬ್ಯಾಟಿಂಗ್ ಆಗಿರ್ಬೋದು ಅನಿಸುತ್ತೆ. ಇಲ್ಲ, ನಿನ್ನೆ ನಾನು ಬ್ಯಾಂಗ್ಳೂರಲ್ಲಿದ್ದೆ. ನಾನು ಬಿಕಾಸ್ ಮಂಡೇ ಬಂದುಬಿಡ್ತಲ್ಲ, ಸಂಡೇ ಹಬ್ಬ ಮುಗಿಸ್ಕೊಂಡು ನಾನು ಮಂಡೇ ಬಂದುಬಿಟ್ಟೆ. ಟ್ಯೂಸ್ಡೇ ಆಗೋಯ್ತು, ಮಿಸ್ ಆಗೋಯ್ತು. ಸೊ ವೀಕೆಂಡ್ ಬ್ಯಾಟಿಂಗ್ ಮಾಡೋದು. ಏಪ್ರಿಲ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ರಂಗಾಯಣ ರಘು ಸರ್ಜಾ ಅವ್ರ ಜೊತೆ ಹಾಗೆಯೇ ಇನ್ನೊಂದಷ್ಟು ಹಿರಿಯ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ, ಹೇಗೆ ಅನ್ನಿಸ್ತಿದೆ? ರಂಗಾಯಣ ರಘು ಸರ್ ಜೊತೆ ಇದು ನನ್ನ 3ನೇ ಸಿನಿಮಾನೋ 4ನೇ ಸಿನಿಮಾನೋ ಅನಿಸುತ್ತೆ. ಇಲ್ಲಿ ನಮ್ಮದು ಅವ್ರದ್ದು ಕಾಂಬಿನೇಷನು ಸ್ವಲ್ಪ ಕಡಿಮೆನೇ ಥ್ರೂಔಟ್ ಸಿನಿಮಾ ಇದ್ರೂ ಕೂಡ. ಬೇರೆ ಎಲ್ಲ ಸಿನಿಮಾಗಳ ಜೊತೆ ಹಂಗೆ ನೋಡೋಕ್ರೆ ಗೌಳಿನಲ್ಲಿ ನಾನು ತುಂಬ ಜಾಸ್ತಿ ಕೆಲಸ ಮಾಡಿದ್ದೆ ರಂಗಾಯಣ ರಘು ಸರ್ ಜೊತೆ, ಬಿಕಾಸ್ ಕಾಂಬಿನೇಷನ್ಸ್ ಜಾಸ್ತಿ ಇತ್ತು ಅಲ್ಲಿ. ಇಲ್ಲಿ ಕಾಂಬಿನೇಷನ್ ಸ್ವಲ್ಪ ಕಡಿಮೆ ಇದೆ, ನಂಬರ್ ಆಫ್ ಡೇಸ್ ಕಡಿಮೆ ಮಾಡಿದ್ವಿ. ಬಟ್ ಈಸ್ ಅಂದರೆ ಈ ಥರ ಆ್ಯಕ್ಟರ್ಗಳನ್ನ ನಾವು ವಿ ಶುಡ್ ಸೆಲೆಬ್ರೇಟ್ ಆ್ಯಂಡ್ ರೈಟ್. ಅವರು ಅದೇ ಥರದ ಪಾತ್ರಗಳನ್ನ ಮಾಡ್ಕೊಂಡು ಬಂದು ಈ ಥರ ಪಾತ್ರಗಳು ರೈಟಿಂಗಲ್ಲಿ ಬರಬೇಕು. ಆ್ಯಂಡ್ ಏನೋ ವಿ ಇಟ್ಸ್ ಟೈಮ್ ಫಾರ್ ಅಸ್ ಟು ಇವನ್ ಲುಕ್ ಫಾರ್ ನಾವೇನು ಬರಿತಿದ್ದೀವಿ ಅನ್ನೋದ್ರ ಬಗ್ಗೆ. ಸೊ ಖುಷಿ ಇತ್ತು ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಗೋದಕ್ಕೂ, ಏಕೆಂದರೆ ಎಲ್ರದ್ದು ಇಂಟೆನ್ಸ್ ರೋಲ್ ಇದ್ದಿದ್ದರಿಂದ ಎಲ್ಲರೂ ಫೋಕಸ್ಡ್ ಆಗಿದ್ರು ಕ್ಯಾರೆಕ್ಟರ್ಸ್ಗಳ ಮೇಲೆ. ಜೊತೆಗಿದ್ರೂ ನಾವು ನಮ್ಮ ಲೋಕದಲ್ಲೇ ಕಳೆದೋಗ್ಬಿಟ್ಟಿರ್ತಿದ್ವಿ, ಆ ಥರ ಇತ್ತು ಸೆಟ್ನಲ್ಲಿ. ನಮಗೆ ಸೆಟ್ಟು ಸ್ವಲ್ಪ ಇಂಟೆನ್ಸಾಗೇ ಇತ್ತು ನಮ್ಮದು. ಹಂಗಾಗಿ ಬೇರೆದೆಲ್ಲ ತಲಹರಟೆಗಳಿಗೆ ಸೆಟಲ್ ಜಾಗನೇ ಇರಲಿಲ್ಲ. ನೀವು ಹೇಳ್ತಾ ಇದ್ರೆ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಅವರು ಆ ಕ್ಯಾರೆಕ್ಟರೈಸೇಷನ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ನೀವು ಈ ಹಿಂದೆ ಮಾಡಿರುವಂಥ ಸಿನಿಮಾಗಳಿಗೂ ಈ ಸಿನಿಮಾದ ಪಾತ್ರಕ್ಕೂ ಏನೆಲ್ಲ ಚಾಲೆಂಜಸ್ ಅನ್ನಿಸ್ತು, ಹಾಗೆಯೇ ಏನು ವಿಭಿನ್ನತೆ ಇದೆ ಅಂತ? ಚಾಲೆಂಜ್ ಇದ್ದಿದ್ದು ನನಗೆ ಏನು ಮಾಡದೇ ಇರೋದೇ ಚಾಲೆಂಜ್ ಇದ್ದಿದ್ದು. ನಾವು ಏನೂ ಬಿಕಾಸ್ ಸರ್ದು ಮೈಂಡಲ್ಲಿ ಒಂದು ಫ್ರೇಮ್ ಅಂತ ಇರುತ್ತೆ, ಅಂದರೆ ಈ ಪಾತ್ರ ಇಷ್ಟು ಫ್ರೇಮ್ ವರ್ಕಲ್ಲೇ ಮಾಡಬೇಕು, ಕಾಣಿಸ್ಕೋಬೇಕು, ಪ್ಲೇ ಮಾಡಬೇಕು ಅದನ್ನು ಅಂತ. ಅದು ಜಸ್ಟ್ ಗೆಟ್ ದಟ್ ಇನ್ ಸಿಂಕ್ ವಿತ್ ಡೈರೆಕ್ಟರ್ ಇದೆಯಲ್ಲ, ದಟ್ ವಿಲ್ ಟೇಕ್ ಟೈಮ್. ಸೊ ಅದನ್ನು ಒಂದು ಸಲ ಸಿಕ್ಕಿದ್ಮೇಲೆ ತುಂಬ ಈಸಿ ಆಗುತ್ತೆ. ಸೊ ಜಾಸ್ತಿ ಏನೂ ಮಾಡದೆ ಸ್ಟಿಲ್ ಆಗಿರಬೇಕು, ಗೊತ್ತಾ. ಆ್ಯಂಡ್ ಜಾಸ್ತಿ ಯು ನೋ ಎವ್ರಿಥಿಂಗ್, ಆದರೆ ನಿನಗೇನು ಹೇಳಬೇಕು, ಅದನ್ನು ಹೇಳಬೇಕು, ಹೆಂಗೆ ಹೇಳ್ತೀಯ ಅದನ್ನು. ದಟ್ ವಾಸ್ ವೆರಿ ಚಾಲೆಂಜಿಂಗ್. ಎಲ್ಲ ಕಲಾವಿದರಿಗೂ ನೋಡಿದ್ರೆ ನಿಮ್ಗೆ ತುಂಬ ಸಿಂಪಲ್ ಅನಿಸುತ್ತೆ ನಮ್ಮನ್ನ ಫ್ರೇಮಲ್ಲಿ ನೀವು ಸುಮ್ಮನೆ ನೋಡ್ತಿದ್ರೆ ಏನು ಅಂತ. ಬಟ್ ಟು ಡೂ ದ್ಯಾಟ್ ವಾಸ್ ಅ ವೆರಿ ಡಿಫಿಕಲ್ಟ್. ಏನು ಮಾಡದೇ ಇರೋದೇ ತುಂಬ ಡಿಫಿಕಲ್ಟ್ ಪಾರ್ಟು ಸಿನಿಮಾದಲ್ಲಿ. ನಾವು ಎಲ್ರಿಗೂ, ಜಸ್ಟ್ ನಾಟ್ ಓನ್ಲಿ ಫಾರ್ ಮೀ. ಅದನ್ನು ರಂಗಣ್ಣ ರಘು ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ. ನಂದೊಂದು ಫಸ್ಟ್ ಸೀನ್ ನಾವು ಶೂಟ್ ಮಾಡಿದ್ದು. ನಾನು ಕಲ್ಪನಾ ಮೇಡಮ್ ರೇಂಜ್ಗೆ ಸೀನ್ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಫಿಸಿಕಲ್ ಪರ್ಫಾಮೆನ್ಸ್ನೇ, ಮತ್ತು ಈವನ್ ಫೇಶಿಯಲ್ ಮಸಲ್ ಮೂಮೆಂಟ್ಸು ಕೂಡ ಸ್ವಲ್ಪ ಆ್ಯಡ್ ಆನ್ ಇತ್ತು. ಬೇಸಿಕಲಿ ನಾನು ಸ್ವಲ್ಪ ಲೌಡ್ ಪರ್ಫಾಮೆನ್ಸ್ ಮಾಡೋದ್ರಿಂದ ಸರ್ ಏನಿದು ಅಂತ ಬ್ರಿಂಗ್ ಇಟ್ ಡೌನ್ ಅಂತ ಹೇಳ್ತಾನೆ ಇದ್ರು. ಸೊ ಲೈಕ್ ನಾನು ಹೌದಾ ಅಂತ ಕಡಿಮೆ ಮಾಡ್ತಾಯಿದ್ದೀನಿ. ಬಟ್ ಅದು ಸರ್ಗೆ ಅದು ಇಲ್ಲ ಇನ್ನೂ ಕಡಿಮೆ ಮಾಡಬೇಕು ಅಂತ. ಸನ್ ಈಸ್ ಲೈಕ್ ಏನೂ ಮಾಡಿಬಿಡಿ, ಜಸ್ಟ್ ಸ್ಟ್ಯಾಂಡ್ ಆ್ಯಂಡ್ ಜಸ್ಟ್ ಫೀಲ್ ಇಟ್, ಜಸ್ಟ್ ಫೀಲ್ ಅಂದರು. ದೆನ್ ಐ ವಾಸ್ ಲೈಕ್ ಓಕೆ ಫೈನ್. ಅದೆಲ್ಲ ಆಯಿತು, ಟೇಕ್ ಓಕೆ ಆಗೋಯ್ತು. ದೆನ್ ಐ ವಾಸ್ ಲೈಕ್ ಸರ್ ನಾನು ಏನು ಮಾಡಿದ್ದೀನಿ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಅಂತ. ಹೌದಾ, ಓಕೆ, ದೆನ್ ಐ ಅಂಡರ್ಸ್ಟುಡ್ ಅನ್ನೋ ಥರ. ಸೊ ಒಬ್ಬೊಬ್ಬ ಡೈರೆಕ್ಟರ್ಸ್ಗೂ ಒಂದೊಂದು ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅವ್ರ ಸಿನಿಮಾಗಳನ್ನ, ಅವ್ರ ಕತೆಗಳನ್ನ ಹೇಳೋ ರೀತಿ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆ್ಯಸ್ ಅನ್ ಆ್ಯಕ್ಟರ್ಸ್, ಬಿಕಾಸ್ ವಿ ಟೆನ್ ಟು ವರ್ಕ್ ಎವ್ರಿ ಫಿಲಮಲ್ಲೂ ಒಬ್ಬ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತೀವಿ. ಅವ್ರ ವೇ ಆಫ್ ಟೆಲಿಂಗ್ ಅ ಸ್ಟೋರಿ ಬೇರೆ ಥರ ಇರುತ್ತಲ್ವ. ಆ ಹಂತದಲ್ಲಿ ನಾವು ಎಲ್ಲರಿಗೂ ಅಡ್ಜಸ್ಟ್ ಆಗ್ತಾ ಹೋಗಬೇಕು. ಸೊ ಐ ಆಲ್ವೇಸ್ ವಾಂಟೆಡ್ ಟು ವರ್ಕ್ ಈ ಚೌಕಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ನಂಗೆ ತುಂಬ ಆಸೆ ಇತ್ತು, ಇಂಟ್ರೆಸ್ಟ್ ಇತ್ತು. ಸೊ ನಂಗೆ ಈ ಥರದ್ದು ಒಂದು ಸಿನಿಮಾ ಬೇಕಿತ್ತು ನನ್ನ ಕೆರಿಯರ್ ಗ್ರಾಫಲ್ಲಿ. ದಿಸ್ ಇಸ್ ನನಗೆ ಫಸ್ಟ್ ಟೈಮ್ ಈ ಥರದ್ದು ಒಂದು ಸಿನಿಮಾ. ನಾನು ಇದುವರೆಗೂ ಮಾಡ್ಕೊಂಬಂದಿರೋ ಪರ್ಫಾಮೆನ್ಸ್ಗೂ ಇದಕ್ಕೂ ಬೇರೆ ಥರದ್ದೇ ಇರೋ ತುಂಬ ಅಂಡರ್ಪ್ಲೇ ಮಾಡಿದ್ದೀನಿ. ಹಿಂದೆನೂ ಮಾಡಿದ್ದೀನಿ ನಾನು, ಜಟ್ಟದಲ್ಲೂ ತುಂಬ ಅಂಡರ್ಪ್ಲೇ ಮಾಡಿದ್ದೀನಿ, ಕನ್ನಡಿಗದಲ್ಲೂ ಸ್ವಲ್ಪ ಮಾಡಿದ್ದೀನಿ. ಬಟ್ ದಿಸ್ ಇಸ್ ವೇರ್ ಇನ್ ಯು ಫೀಲ್ ಅದಕ್ಕಿಂತ ಇನ್ನೂ ತುಂಬ ಇಂಟೆನ್ಸಾಗಿ ಹೋಗುವಂಥ ಒಂದು ಪಾತ್ರ. ನಿಮ್ಗೊಂದು ಹೊಸ ಫ್ಲೇವರ್ ಆಫ್ ಪರ್ಫಾಮೆನ್ಸಸಲ್ಲೇ ತುಂಬಾ ಕ್ಲಾಸಾಗಿ ಅನಿಸುತ್ತೆ ನಾವೆಲ್ಲರದ್ದು. ನಿಮಗೆ ಭಾವನಾ ಗೌಡ ಅವರು ಫ್ರೀ ಟೈಮ್ ಸಿಕ್ಕಾಗೆಲ್ಲ ಏನು ಮಾಡ್ತಿರ್ತಾರೆ ಆ್ಯಂಡ್ ಯಾವೆಲ್ಲ ಶೋಸ್ನ ಫಾಲೋ ಮಾಡ್ತಿರ್ತಾರೆ ಅಂತ?
ಶೋಸ್ ಏನು ಹೇಳಲಿ, ನಾನು ಆ ಥರ ಏನು ಫಾಲೋ ಮಾಡಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಅನ್ ಆಕ್ಸೆಸ್ ಟು ವಾಚ್ ಟೆಲಿವಿಷನ್ ನಮ್ಮ ಮನೆಯಲ್ಲಿ. ಇಲ್ಲ ಇಲ್ಲ ಇಲ್ಲ, ಟಿ ವಿ ಇದೆ ಬಟ್ ನೋಡೋ ಪ್ರಿವಿಲೇಜ್ ಇಲ್ಲ ನಮಗೆ, ನೋಡೋಂಗಿಲ್ಲ. ಯಾಕೆ? ವೆರಿ ಪರ್ಸ್ನಲ್. ಐ ಕಮ್ ಫ್ರಮ್ ಅ ವೆರಿ ಪೇಟ್ರಿಯಾಕಲ್ ವರ್ಲ್ಡ್. ಅಲ್ಲಿ ಇವತ್ತಿಗೂ ನಮ್ಮ ಮನೇಲಿ ಕಂಡೀಷನ್ಸ್ಗಳಿದೆ ದಟ್ ಟೆಲಿವಿಷನ್ ನಾವು ನೋಡಲ್ಲ. ನಮ್ಮ ಮನೆ ಯಾರೂ ಇಲ್ಲ ಅಂತ ಕದ್ದು ಮುಚ್ಚಿ ರೀಚಾರ್ಜ್ ಮಾಡ್ಕೊಂಡು ನೋಡ್ತೀನಿ ನಾನು ಇವತ್ತು ಕೊಟ್ಟಿಲ್ಲ ಡೇಟ್. ಏನಿದ್ರು ನನ್ನ ಮೊಬೈಲೇ ನನ್ನ ಪ್ರಪಂಚ, ಆಕ್ಸೆಸ್ ಅಲ್ಲೇ. ಸೊ ಹಾಗಾಗಿ ಸೀರೀಸು, ಆನ್ಲೈನ್ ಮೂವೀಸ್ಗಳೆಲ್ಲ ನಂಗೆ ನೋಡೋಕ್ಕೆ ತುಂಬ ಕಡಿಮೆ ಇರೋದ್ರಲ್ಲಿ ಐ ಆಮ್ ಜಸ್ಟ್ ವಾಚಿಂಗ್ ಫ್ಯೂ ಫಿಲ್ಮ್ಸ್. ಯಾವುದಾದ್ರೂ ರೀಸೆಂಟಾಗಿ ಬಂದಿದ್ದು, ಯಾವಾಗಲಾದ್ರೂ ಅಪರೂಪಕ್ಕೆ ತಿಂಗ್ಳಿಗೆ 1 ಸಲ 2 ಸಲ ಎಲ್ಲೋ ಕಸಿನ್ಸ್ ಮನೆಗೆ ಹೋದಾಗ ಅಥವಾ ನಮ್ಮ ಮನೇಲಿ ಯಾರೂ ಇಲ್ದಿದ್ದಾಗ ಆ ಥರ ನೋಡ್ತೀನಿ. ಐ ಲೀವ್ ವಿತ್ ಮೈ ಬ್ರದರ್ ಇನ್ ಬೆಂಗಳೂರಿನಲ್ಲಿ. ಸೊ ನಿಮ್ಗೆ ನೇಮ್ಸ್ ಕೊಡೋಕೆ ನನ್ನ ಮೈಂಡಿಗೆ ಏನೂ ನೇಮ್ಸ್ ಬರದೇ ಇರೋ ಕಾರಣ ಅದು ಆ ಸತ್ಯ ಹೇಳಬೇಕಾಗಿ ಬಂತು. ಅಲ್ಲ, ಈಗ ಟಿ ವಿ ಇದ್ದರೂ ಕೂಡ ಟಿ ವಿ ನೋಡಲ್ಲ, ಕೆಲವೊಂದು ಆ ಥರ ಒಂದಷ್ಟು ರೂಲ್ಸ್ನ ಫಾಲೋ ಮಾಡ್ಕೊಂಬಂದಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಅಂತ ಹೇಳಿದ್ರಿ. ಮುಂದಿನ ದಿನಗಳು ಬಿಗ್ ಬಾಸ್ ಅವಕಾಶ ಬಂತು ಅಂತ ಅಂದ್ಕೊಳ್ಳೋಣ, ಹೋಗ್ತೀರಾ? ಅವಾಗ ಏನು ಮಾಡ್ತೀರಾ? ಬಂದಾಗ ಕೇಳಿ ಹೇಳೋಣ, ಈಗಲೇ ನೀವು ಕೇಳಿದ್ರೆ ಕಷ್ಟ ಆಗುತ್ತೆ. ಗೊತ್ತಿಲ್ಲ ನನಗೆ. ಐ ಆಮ್ ನಾಟ್ ಥಾಟ್ ಅಬೌಟ್ ಇಟ್, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಟ್ಲೀಸ್ಟ್ ಕ್ರಿಕೆಟ್ ಆದರೂ ಫಾಲೋ ಮಾಡ್ತಿರ್ತೀರಾ? RCB ಈಗ IPL ನಡೀತಾ ಇದೆ, ಸೊ ಸ್ಕೋರ್ಸ್ಗಳು ಚೆಕ್ ಮಾಡ್ಕೊತೀನಿ ಅಷ್ಟು. ಏನು ಮಾಡೋದು, ನೋಡೋಕ್ಕಾಗಲ್ಲಲ್ಲ. ಈ ಸಲ ಕಪ್ ಗೆಲ್ಲುತ್ತೆ RCB? ಈ ಸಲ ಕಪ್ ನಮ್ಮದೇ. ಅದ್ರಲ್ಲಿ ಡೌಟ್ ಇದೆಯಾ ನಿಮಗೆ? ನನಗೆ ಡೌಟ್ ಇಲ್ಲ, 100% ನಮ್ಮದೇ ಅದು. ಫೈನಲಿ ಅನ್ನೋದಕ್ಕೆ ಅಜ್ಞಾತವಾಸದಿಂದ ಹೊರಗಡೆ ಬರ್ತಾ ಇದ್ದೀರಾ. ಸಿನಿ ಪ್ರೇಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ನನ್ನ ಅಭಿಮಾನಿಗಳನ್ನ ಸಂಪಾದನೆ ಮಾಡಬೇಕಿದೆ ನಾನು. ಏಪ್ರಿಲ್ 11th ನಮ್ಮ ಸಿನಿಮಾ ಅಜ್ಞಾತವಾಸಿ ರಿಲೀಸ್ ಆಗ್ತಾಯಿದೆ. ನಾನು ಏನೇ ಹೇಳಿದ್ರು, ನೀವೇನೇ ಕೇಳಿಸ್ಕೊಂಡ್ರು, ಅದೆಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅಥವಾ ನಾವು ಮಾತಾಡಬೇಕು, ನಾವು ಮಾತಾಡ್ತೀವಿ. ಬಟ್ ಐ ಜಸ್ಟ್ ವಾಂಟ್ ಎಲ್ಲ ಲಿಸನರ್ಸ್ಗೂ ಒಂದ್ಸಲ ಹೋಗಿ ಟ್ರೈಲರ್ ನೋಡಿ. ಈ ಟ್ರೈಲರ್ ನೋಡಿ ನಿಮ್ಗೆ ಏನು ಅನಿಸುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಅದ್ರ ಮೇಲೆ ನೀವು ಡಿಸಿಷನ್ ತೊಗೊಳ್ಳಿ. ಡೋಂಟ್ ಗೋ ಬೈ ಮೈ ವರ್ಡ್ಸ್. ನಾನು ನೋಡಿ ಅಂತ ಹೇಳಿದೆ ಅಂತ ನೀವು ನೋಡೋಕ್ಕೆ ಹೋಗ್ಬಿಡಿ. ಟ್ರೈಲರ್ ನೋಡಿ, ನಿಮ್ಗೆ ಇಷ್ಟ ಆದರೆ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಸಿ ದ ಫಿಲಮ್ ಮೇಕರ್ಸ್, ಯಾರೆಲ್ಲ ಸಿನಿಮಾನ ಮಾಡಿದ್ದಾರೆ ಅಂತ. ನಮ್ಮ ರೈಟ್ ನೌ ಕನ್ನಡ ಇಂಡಸ್ಟ್ರಿಲಿರೋ ಆಲ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಈ ಸಿನಿಮಾ ವರ್ಕ್ ಮಾಡಿದ್ದಾರೆ. ಬೆಸ್ಟ್ ಟೆಕ್ನಿಷಿಯನ್ಸ್ ಅಂದರೆ ದೇ ಹ್ಯಾವ್ ಪ್ರೂವ್ಡ್ ಥ್ರೂ ದೇರ್ ಕ್ರಾಫ್ಟ್. ಇದುವರೆಗೂ ಅವ್ರು ಮಾಡಿರೋ ಸಿನಿಮಾಗಳ ಮುಖಾಂತರ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸಿನಿಮಾಗಳು ಜನಕ್ಕೆ ರೀಚ್ ಆಗಿದೆ, ಅವ್ರಿಗೆ ಇಷ್ಟ ಆಗಿದೆ. ಸೊ ನಿಮ್ಮೆಲ್ಲರಿಗೆ ಏನು ಇಷ್ಟ, ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ, ಬಿಫೋರ್ ಅವ್ರ ವರ್ಕ್ಸ್ ಎಲ್ಲ ಸಕ್ಸಸ್ ಆಗಿರೋದ್ರಿಂದ. ಸೊ ಅವ್ರನ್ನ ನಂಬಿಕೆ ಇಟ್ಟು ಬನ್ನಿ, ಅವ್ರ ಹಿಂದೆ ಮಾಡಿರೋ ಕೆಲಸಗಳನ್ನ ನಂಬಿ ಬನ್ನಿ ಈ ಸಿನಿಮಾಗೆ. ಖಂಡಿತ ಅದು ನಿಮ್ಗೆ ಮೋಸ ಆಗಲ್ಲ. ಆ್ಯಂಡ್ ಹಲವಾರು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇನ್ನೂ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನುವಂಥ ಆಸೆ ಇದೆ ಅಂತ? ಇನ್ನು ಯಾರ ಜೊತೆನ ಇನ್ನೂ ಕರೆಕ್ಟಾಗಿ ಇನ್ನೂ ಲಿಸ್ಟೇ ಶುರುವಾಗಿಲ್ಲ ನಂದು. ನೀವು ಇನ್ನೂ ಎಲ್ಲರ ಜೊತೆನೂ ಮಾಡಬೇಕು. ನೆಕ್ಸ್ಟ್ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಈಗಲೇ ವೆಯ್ಟ್ ಮಾಡ್ತಿದ್ದಾರೆ ಅಂತ? ನೆಕ್ಸ್ಟ್ ಕ್ವೆಶನ್. ಇಲ್ಲ, ನನಗೆ ಎಲ್ಲರ ಜೊತೆನೂ ತುಂಬ ಕೆಲಸ ಮಾಡೋಕೆ ಆಸೆ ಇದೆ. ಅದ್ರ ಒಬ್ರನ್ನ ಹೆಂಗೆ ಪಿಕ್ ಮಾಡ್ತೀರಾ? ಸಿ, ಮೋರ್ ದೆನ್ ದ್ಯಾಟ್, ಫಾರ್ ಮೀ ಟು ಐ ವಾಂಟ್ ಆ್ಯಕ್ಟ್ ವಿತ್ ನನಗೆ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕಿದೆ. ವಿತ್ ಹೂಮ್ ಐ ವಾಂಟ್ ಟು ವರ್ಕ್ ವಿತ್. ಆ್ಯಂಡ್ ಟು ನಾನು ಯಾರನ್ನ ತುಂಬ ಅಡ್ಮೈರ್ ಮಾಡ್ತೀನಿ, ಯಾರ ಕೆಲಸನ, ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಆಸೆ. ನನಗಿನ್ನೂ ಆ ಥರದ ಅವಕಾಶಗಳು ಆಗಿಲ್ಲ. ಆ್ಯಂಡ್ ನನಗೆ ಐ ಥಿಂಕ್ ನನ್ನ ಫಿಲಮ್ಸ್ಗಳನ್ನ ಫಿಲಮ್ ಮೇಕರ್ಸ್ಗಳು ತುಂಬ ಕಡಿಮೆ ನೋಡಿರೋದ್ರಿಂದ ಐ ವಾಂಟ್ ಫಿಲಮ್ ಮೇಕರ್ಸ್ ಟು ವಾಚ್ ಮೈ ಫಿಲ್ಮ್. ಆ್ಯಂಡ್ ನನ್ನ ಸಿನಿಮಾ ನೋಡಿ ನಂಗೊಂದು ಅವಕಾಶ ಕೊಡಲಿ ಅನ್ನೋ ಆಸೆ ಇದೆ. ಐ ವಾಂಟ್ ಟು ವರ್ಕ್ ವಿತ್ ಫಿಲಮ್ ಮೇಕರ್ಸ್. ನಂಗೆ ಲಿಸ್ಟೇ ಇದೆ ಫಿಲಮ್ ಮೇಕರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮಾಡೋದಕ್ಕೆ. ಸೊ ಅವ್ರಿಗೆಲ್ಲರಿಗೂ ಅವಾಗವಾಗ ಒಂದು ಮೆಸೇಜ್ ಕಳಿಸ್ತಾ ಇರ್ತೀನಿ. ಏನಿವೆ, ಯಾವುದೂ ಕರೆಕ್ಟಾಗಿ ಕಂಟೆಂಟ್ ಬಿಟ್ಕೊಡ್ತಿಲ್ಲ. ನೀವು ನನಗೆ ಹೇಳಿ, ಈಗ ಇಷ್ಟ ತನಕ ನೀವು ನನಗೆ ಕ್ವೆಶ್ಚನ್ ಮಾಡಿದ್ರಿ ಅಲ್ವಾ, ನೀವು ಹೇಳಿ ನಿಮಗೆ ನಮ್ಮ ಟ್ರೈಲರ್ ನೋಡಿ ಏನು ಅನಿಸ್ತು, ಏನು ಗೊತ್ತಾಯಿತು? ಓಕೆ, ನೀವು ಟ್ರೈಲರ್ ನೋಡಿದ್ರಲ್ಲ, ಏನು ಅನಿಸ್ತು? ಜಸ್ಟ್ ಒನ್ ಇನ್ಸ್ಟೆಂಟಾಗಿ ಹೇಳಿ. ಬರಲಾ? ನೀವು ಟ್ರೈಲರ್ ನೋಡಿದರೆ ಇದು ಬೇರೆ ಏನೋ ಮಾತಾಡಿಸ್ತಿದ್ದೆ.
ಪುಷ್ಪ 2 ವಿಲನ್ KGF ಹೌದು. ಸೊ ಹಾಗಾಗಿ ಲೇಟ್ ಆಯಿತು. ಪರ್ಸ್ನಲ್ ಇಂಟರ್ವ್ಯೂ ಮಾಡಿ. ಸೊ ನಿಮ್ಮದೊಂದಿನ ಪ್ಲ್ಯಾನ್ ಮಾಡ್ತೀನಿ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿ ವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡಿದ್ದಕ್ಕೆ. ನೀವು ಹೇಳ್ತಾ ಇದ್ರೆ ಟ್ರೈಲರ್ ನೋಡಿ ಏನಂತ. ಸಿನಿಮಾ ಫಸ್ಟ್ ಶೋ ನಾನು ಬಂದೇ ಬರ್ತೀನಿ. ಬರೋದಷ್ಟೇ ಅಲ್ಲ, ಸಿನಿಮಾ ನೋಡಿ ಏನನ್ನಿಸ್ತು ಅಂತ ಹೇಳಬೇಕು. ಹಾಗೆ ನಿಮ್ಮ ವ್ಯೂವರ್ಸ್ಗೂ ಕೂಡ ನಿಮ್ಗೆ ಏನಕ್ಕೆ ಸಿನಿಮಾ ಇಷ್ಟ ಆಯಿತು, ಅವ್ರು ಏನಕ್ಕೆ ನೋಡಬೇಕು ಅಂತ ನೀವು ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಒಂದಷ್ಟು ಸಿನಿಮಾಗಳ ಮೂಲಕ ಮತ್ತೆ ಬೆಳ್ಳಿತೆರೆಯಲ್ಲಿ ಸಕ್ರಿಯರಾಗಿದ್ದೀರಾ. ಇದೇ ಥರ ಯಾವಾಗಲೂ ಅವಕಾಶಗಳ ಮೇಲೆ ಅವಕಾಶಗಳು ಹರಿದು ಬರ್ತಾ ಇರಲಿ. ನೀವು ಅಂದ್ಕೊಂಡಾಗೆ ಡೈರೆಕ್ಟ್ರ್ ಜೊತೆ, ಹೀರೋಗಳ ಜೊತೆ ಎಲ್ಲನೂ ನೀವು ಅಂದ್ಕೊಂಡಿರುವಂತಹ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಬರಲಿ. ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್. ಇದಿಷ್ಟು ನಟಿ ಪಾವನಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.